ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ TVFನಲ್ಲಿ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ಗೆ ಅಪ್ಲೈ ಮಾಡಿರ್ತಕ್ಕಂಥವರಿಗೆ ಅಮೌಂಟು ಜಮಾ ಆಗ್ತಾ ಇದೆ ಮತ್ತು ಜಮಾ ಆಗಿರ್ತಕ್ಕಂಥದ್ದನ್ನು ಚೆಕ್ ಕೂಡ ಮಾಡಿಕೊಳ್ಳಬಹುದು. ಯಾವ ರೀತಿಪ್ಪ ಅಂದರೆ, ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಯಾವುದಾದರೊಂದು ವೆಬ್ ಬ್ರೌಸರ್ ಓಪನ್ ಮಾಡಿ, ನಾನೀಗ ಕ್ರೋಮ್ ಅಪ್ಲಿಕೇಶನನ್ನು ಓಪನ್ ಮಾಡಿಕೊಂಡೆ. ಸರ್ಚ್ನಲ್ಲಿ KSTBF ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸೊ ಸರ್ಚ್ ರಿಸಲ್ಟ್ಸಲ್ಲಿ ಕರ್ನಾಟಕ ಸ್ಟೇಟ್ ಟೀಚರ್ಸ್ ಬೆನಿಫಿಟ್ ಫಂಡ್ ಮೊದಲನೇ ಒಂದು ಹೈಪರ್ ಲಿಂಕ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಟೀಚರ್ LMS ಲಾಗಿನ್ ಅಂತಕ್ಕಂಥ ಲಾಗಿನ್ ಪೇಜ್ನಲ್ಲಿ ನೋಡಿ, ಇಲ್ಲಿ ಎಂಟರ್ ಮೊಬೈಲ್ ನಂಬರ್ನಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಮತ್ತು ಲಾಗಿನ್ ವಿತ್ ಇಲ್ಲಿ OTP ಮತ್ತು ಪಾಸ್ವರ್ಡ್ ಅಂತ ಇದೆ. ನೀವು OTP ಮೂಲಕ ಲಾಗಿನ್ ಆಗ್ತಾಯಿದ್ರಿ, OTP ಹಿಂದೆ ಇರುವಂತಹ ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಇಲ್ಲಾಂದರೆ ಪಾಸ್ವರ್ಡ್ ಮೂಲಕ ಲಾಗಿನ್ ಆಗ್ತಾಯಿದ್ರೆ ಪಾಸ್ವರ್ಡ್ ಹಿಂದೆ ಇರ್ತಕ್ಕಂಥ ರೇಡಿಯೋ ಬಟನ್ ಈಗ ಬೈ ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿದೆ. ಸೊ ಪಾಸ್ವರ್ಡು ಮತ್ತು OTP ಅದು ಯಾವುದು ನೀವು ಸೆಟ್ ಮಾಡ್ಕೊಂಡಿದ್ದೀರಿ ಅದನ್ನು ಈ ಒಂದು ಎಂಟರ್ ಪಾಸ್ವರ್ಡ್ ಆರ್ OTP ಬಾಕ್ಸ್ನಲ್ಲಿ ಟೈಪ್ ಮಾಡಿ ಮತ್ತು ಕ್ಯಾಪ್ಚಾವನ್ನು ಇಲ್ಲಿ ಟೈಪ್ ಮಾಡಿ ಮತ್ತು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಲಾಗಿನ್ ಆದಮೇಲೆ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜ್ ಬರುತ್ತದೆ ಮತ್ತು ಮೇಲ್ಗಡೆ ನೀವು ಲಾಗಿನ್ ಆದಮೇಲೆ ನಿಮ್ಮ ಒಂದು ನೇಮ್ ಇಲ್ಲಿ ಬಲಗಡೆ ಟಾಪಲ್ಲಿ ಶೋ ಆಗ್ತಿರುತ್ತದೆ ಮತ್ತು ಇಲ್ಲಿ LMS ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ನಿಮಗೆ ಈ ಪೇಜ್ ಇರ್ತದೆ. ಸೊ ಇಲ್ಲಿ ಮೇಲ್ಗಡೆ ಎಲ್ಲ ಮೆನುಗಳಿರ್ತದೆ. ಈ ಮೆನುಗಳಲ್ಲಿ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಮುಂದೆ ಒಂದು ಡೌನ್ ಏರೋ ಮಾರ್ಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸಬ್ ಮೆನುಗಳು ಕಾಣಿಸುತ್ತೆ, ಅದರಲ್ಲಿ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ ಬಟನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ ಡ್ಯಾಶ್ಬೋರ್ಡ್ ಅಂತ ಪೇಜ್ ಬರುತ್ತದೆ. ಇಲ್ಲಿ ನೀವು ಈ ಹಿಂದೆ ಈ ಒಂದು ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ಗೆ ಅಪ್ಲೈ ಮಾಡಿರ್ತಕ್ಕಂತಹ ಅಪ್ಲಿಕೇಶನ್ಗಳ ಒಂದು ಡ್ಯಾಶ್ಬೋರ್ಡ್ ಇಲ್ಲಿ ನಿಮಗೆ ಶೋ ಆಗ್ತಿರುತ್ತೆ. ಈ ಒಂದು ಟೇಬಲ್ನಲ್ಲಿ ಕೊನೆಯ ಕಾಲಮ್ನಲ್ಲಿ ಆ್ಯಕ್ಷನ್ ಕಾಲಮ್ನಲ್ಲಿ ನೀವು 2025-26 ಮುಂದೆ ಏನು ಆ್ಯಕ್ಷನ್ ಕಾಲಮ್ನಲ್ಲಿ ಕ್ಲೋಸ್ಡ್ ಅಂತ ಬಂದಿತ್ತುಪ್ಪ ಅಂದರೆ, ಸೊ ಈ ವರ್ಷಕ್ಕೆ ನಿಮಗೆ ಅಮೌಂಟ್ ಜಮಾ ಆಗಿರ್ತಕ್ಕಂಥದ್ದನ್ನು ಚೆಕ್ ಮಾಡಿಕೊಳ್ಳಬೇಕಾದ್ರೆ 2025-26 ಅದರ ಮುಂದೆ ಆ್ಯಕ್ಷನ್ ಕಾಲಮ್ನಲ್ಲಿ ಕ್ಲೋಸ್ಡ್ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನಿಮಗೆ ನಿಮ್ಮ ಒಂದು 25-26ನೇ ಸಾಲಿನ ಒಂದು ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ ಅಪ್ಲಿಕೇಶನ್ನ ಒಂದು ಡ್ಯಾಶ್ಬೋರ್ಡ್ ನಿಮಗೆ ಇಲ್ಲಿ ಶೋ ಆಗುತ್ತದೆ. ಈ ಒಂದು ಟೇಬಲ್ನಲ್ಲಿ ಆ್ಯಕ್ಷನ್ ಕಾಲಮ್ನಲ್ಲಿ ಕೊನೆಗೆ ಕ್ಲಿಕ್ ಹಿಯರ್ ಟು ವ್ಯೂ ಅಂತಕ್ಕಂಥ ಬ್ಲೂ ಕಲರ್ ಲಿಂಕ್ ಇರ್ತದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ನೀವು ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ಗೆ ಅಪ್ಲೈ ಮಾಡಿರ್ತಕ್ಕಂತಹ ಅಪ್ಲಿಕೇಶನ್ನ ಒಂದು ಪೇಜ್ ತೆರೆದುಕೊಳ್ಳುತ್ತದೆ. ಕೆಳಗಡೆಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಸೊ ನೋಡಬಹುದು ಪೇಮೆಂಟ್ ಡೀಟೇಲ್ಸ್ ಅಂತಕ್ಕಂಥ ಟೇಬಲ್ನಲ್ಲಿ ನಿಮಗೆ ಅಮೌಂಟು ಎಷ್ಟು ಜಮಾ ಆಯಿತು ಮತ್ತು ಯಾವ ದಿನಾಂಕದಂದು ಜಮಾ ಆಯಿತು, ಆಮೇಲೆ ಟ್ರಾನ್ಸಾಕ್ಷನ್ ಸ್ಟೇಟಸ್ಸು ಸಕ್ಸಸ್ ಅಂತ ಬಂದಿರುತ್ತದೆ. ಮತ್ತು ಇಲ್ಲಿ ಪ್ರಿಂಟ್ ಮತ್ತು ಬ್ಯಾಕ್ ಬಟನ್ ಇದೆ, ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟ್ ಕೂಡ ತೆಗೆದುಕೊಳ್ಳಬಹುದಾಗಿರುತ್ತದೆ. ಮತ್ತು ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ ಅಮೌಂಟ್ ಜಮಾ ಆಗಿರುವ ಬಗ್ಗೆ ನಿಮಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇರ್ತಕ್ಕಂಥ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಮೆಸೇಜ್ ಕೂಡ ಬಂದಿರಬಹುದಾಗಿರುತ್ತದೆ. ಮತ್ತು ಉಳಿದ ಒಂದು ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಫಾರ್ ಮೆರಿಟ್ ಸ್ಕಾಲರ್ಶಿಪ್, ಪ್ರೊಫೆಷ್ನಲ್ ಸ್ಕಾಲರ್ಶಿಪ್ ಇತ್ಯಾದಿ TVFನ ಒಂದು ಅಮೌಂಟ್ಗಳು ಇನ್ನು ಮುಂದಿನ ದಿನಗಳಲ್ಲಿ ಜಮಾ ಆಗಲಿವೆ. ಇದಿಷ್ಟು TVFನಲ್ಲಿ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ಗೆ ಅಪ್ಲೈ ಮಾಡಿರ್ತಕ್ಕಂಥವರಿಗೆ ಅಮೌಂಟ್ ಜಮಾ ಆಗಿರ್ತಕ್ಕಂಥದ್ದನ್ನು TVF ವೆಬ್ ಪೋರ್ಟಲ್ನಲ್ಲಿ ಚೆಕ್ ಮಾಡ್ಕೊಳ್ತಕ್ಕಂತಹ ವಿಧಾನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.